ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಕರಿಯಪ್ಪ TS ದಾವಣಗೆರೆ. ನಾನು ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಠದ ಬಗ್ಗೆ, ಕರ್ನಾಟಕದಲ್ಲಿರುವ ವಾಲ್ಮೀಕಿ ಸಂಘಟನೆಗಳ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, ರಾಜಕಾರಣಿಗಳಿಗೆ ಬಕೆಟ್ ಹಿಡಿಯುವ ಬಕೆಟ್ಗಳ ಬಗ್ಗೆ, ಮಠಾಧಿಪತಿಗೆ ಬಕೆಟ್ ಹಿಡಿಯುವ ಪಂಟರ್ಗಳ ಬಗ್ಗೆ. ಇದನ್ನ ನಾನು ಬಹಳ ಹೊತ್ತು ಮಾತಾಡಲ್ಲ, ಓನ್ಲಿ 5 ನಿಮಿಷದಲ್ಲಿ ಅಷ್ಟನ್ನು ಕ್ಲಿಯರ್ ಮಾಡ್ಬಿಡ್ತೀನಿ. ಆಮೇಲೆ ನೀವು ಸಂಘಟನೆಗೆ ಸಹಾಯ ಮಾಡಬೇಕು ಅನ್ನೋಂಥವ್ರು ಕೆಳಗಡೆ ನಂಬರ್ ಹಾಕಿರ್ತೀನಿ, ಕರೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಕೊಡ್ತೀನಿ. ಈ ಸಂಘಟನೆಗಳು ಉಟ್ಕೊಳ್ತಾ ಇರೋ ಉದ್ದೇಶಗಳು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿರುವ ಯಜಮಾನ ಸರಿ ಇಲ್ಲ ಅಂದ್ರೆ ಮಠದಲ್ಲಿರ್ತಕ್ಕಂಥವ್ರಾಗಿರ್ಬೋದು, ರಾಜಕಾರಣದಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಬಿಸಿನೆಸ್ ಮ್ಯಾನ್ಗಳೇ ಆಗಿರ್ಬೋದು. ಯಾಕೆಂದ್ರೆ ಬಿಸಿನೆಸ್ ಮ್ಯಾನ್ಗಳು ಈ ರಾಜಕಾರಣಿಗಳಿಗೂ ಮಠಾಧಿಪತಿಗಳಿಗೂ ಬೇಕಾಗಿರ್ತಕ್ಕಂಥ ಒಂದು ಅಸ್ತ್ರ ಹಣ ಬಲ ಇರ್ಬೇಕು ಅಂತ ಹೇಳಿದ್ರೆ ಅವನು ಪೊಲಿಟಿಷಿಯನ್ನೇ ಆಗಿರ್ಬೇಕು ಅಂತ ಏನಿಲ್ಲ, ಮಠಾಧಿಪತಿನೇ ಆಗ್ಬೇಕು ಅನ್ನೋದು ಏನಿಲ್ಲ. ಮಠಾಧಿಪತಿನ ತಂದಿಟ್ಟಿದ್ದಾರೆ ಬಿಡಿ, ಬೇರೆ ಬೇರೆ ಸಮುದಾಯದವ್ರು ಇವತ್ತು ಅವರವರ ಮಠಗಳನ್ನ ಯಾವ ರೀತಿ ಬೆಳೆಸ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮಠಾಧಿಪತಿ ಅಲ್ಲಿ ಅವ್ರ ಹತ್ರ ಟ್ರೈನಿಂಗ್ ಹೋಗ್ಬೇಕು. ಚೆನ್ನಾಗಿ ಮಾತಾಡೋದನ್ನ ಮಾತ್ರ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಕೆಲಸ ಮಾಡಲ್ಲ. ಆದ್ರೆ ಇವತ್ತು ನಾನು ಹೇಳಕ್ ಹೊರಟಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಲಿಂಗಯ್ಯ ಇವತ್ತು ಲಿಂಗಯ್ಯ ಅವರು ಹೋರಾಟ ಮಾಡ್ಬೇಕು ಅಂತ 10ನೇ ತಾರೀಕಿಂದ ಡಿಸೈಡ್ ಮಾಡಿದ್ದಾರೆ. 10ನೇ ತಾರೀಕಿಂದ ನಾವು ಸಹ ಫ್ರೀ ಮಾಡ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ನಾನು ಈ ವಿಡಿಯೋವನ್ನ ಜನದ ಮುಂದೆ ಇಡ್ತಾ ಇದ್ದೀನಿ. ಪ್ರತಿಯೊಬ್ರು ಈ ತರ ಮಾಡ್ಕೊಂತ ಹೋಗೋದ್ರಿಂದ ಸಮುದಾಯ ಒಗ್ಗಟ್ಟಾಗುತ್ತೋ ಅಥವಾ ಬೇರಾಗುತ್ತೋ ಅನ್ನೋದೇ ಒಂದು ಅನುಮಾನ ಆಗಿದೆ. ಯಾಕೆಂತ ಹೇಳಿದ್ರೆ, ನಾನು 2003ನೇ ಇಸ್ವಿಯಲ್ಲಿ ಸಂಘಟನೆ ಕಟ್ಟಿ ಹೋರಾಟ ಮಾಡ್ಕೊಂತ ಬಂದಿರ್ತಕ್ಕಂಥವ್ನು. ಬಟ್ ಈ ಜಾತಿ ಎಂಬ ವಿಚಾರದಲ್ಲಿ 2020ರಿಂದಲೇ ಅಂತ ಅನ್ಸುತ್ತೆ, ಕೇವಲ ಕಡಿಮೆ ದಿನಗಳಲ್ಲೇ ಕರ್ನಾಟಕದಲ್ಲಿ ನಾನು ಇಷ್ಟು ಬೆಳವಣಿಗೆಯನ್ನ ತರ್ಲಿಕ್ಕಾಯ್ತು. ಯಾಕೆಂದ್ರೆ ಯಾವುದೇ ರಾಜ್ಯದ, ಯಾವುದೇ ಜಿಲ್ಲೆಯ, ಯಾವುದೇ ಗ್ರಾಮಕ್ಕೆ ಹೋದ್ರೂ ಸಮೇತನು ಕರಿಯಪ್ಪ ಅಂತ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ನಮ್ಮ ನೈಜ ನಾಯಕ ಬೇಡ್ರ ಪಡೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕೆ ಅಂತ ಹೇಳಿದ್ರೆ, ಆ ಟೀಮಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟು, ಆ ಟೀಮಲ್ಲಿ ಇರ್ತಕ್ಕಂಥ ಒಂದು ಬಾಂಡಿಂಗು, ಆ ಟೀಮಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಸಾಧನೆ. ಕರಿಯಪ್ಪ ಈಸ್ ಒಂದು ಮಗು. ಕರಿಯಪ್ಪ ಅಂತ ಹೇಳಿದ್ರೆ ಒಂದು ಮಗು ಇದ್ದಾಗೆ. ಬಟ್ ಯಾರು ಏನೇ ತೀರ್ಮಾನ ತಗೊಂಡ್ರು ಅದನ್ನ ಟೀಮಲ್ಲಿ ಡಿಸ್ಕಷನ್ ಮಾಡಿ ಮುಂದೆ ಹೋಗುವಂತ ಒಂದು ಬೆಳವಣಿಗೆ ಪ್ರತಿಯೊಂದು ಸಂಘಟನೆಯಲ್ಲಿ ಇದ್ದಿದ್ರೆ ಇವತ್ತು ನಮ್ಮ ಸಮುದಾಯ ಈ ಒಂದು ತಳಮಟ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಸಂಘಟನೆ ಕಟ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಫ್ರಾಡ್ಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅವ್ರ ಹೆಸರುಗಳನ್ನ ಸಹ ನಾನು ಹೇಳ್ತೀನಿ. ಯಾಕೆಂದ್ರೆ ಐ ವಾಂಟ್ ಮೀಡಿಯಾ, ನಾನು ಮೀಡಿಯಾದಲ್ಲಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ. ಬಟ್ ನಾನು ಸ್ವಚ್ಛವಾಗಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ದ್ವೇಷ ಅದು ರಾಜಕಾರಣದಲ್ಲಿ ಇರುತ್ತೆ. ರಾತ್ರಿ ಬೆಳಗ್ಗೆ ಟೈಮ್ ನಲ್ಲಿ ಮೈಕ್ ಇಟ್ಕೊಂಡು ಮಾತಾಡ್ತಾರೆ, ರಾತ್ರಿ ಟೈಮಲ್ಲಿ ಒಳ್ಳೆ ಮನಸ್ಸಲ್ಲೂ ಮಲ್ಕಂತಾರೆ, ಅದು ಬೇರೆ ವಿಚಾರ. ರಾಜಕೀಯ, ಈ ಮಠಾಧಿಪತಿಗೆ ರಾಜಕೀಯ ಬೇಕಾ ಅದನ್ನ ನೀವು ಡಿಸೈಡ್ ಮಾಡಿ. ನಾನು ಇವಾಗ ಹೇಳಕ್ ಹೊರಟಿರೋ ವಿಚಾರ, ಸ್ವಯಂ ಘೋಷಿತ ಸಂಘಟನೆಗಳು ಕಟ್ಕೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ. ನೀವು ಮಾಡಿ ಕೆಲ್ಸನ ನೀವು ಅಧ್ಯಕ್ಷಗಳು ಅನ್ಸ್ಕೊಳ್ರಿ, ನೀವು ಇನ್ನೊಂದು ಅನ್ಸ್ಕೊಳ್ರಿ, ಆದ್ರೆ ನಿಮ್ಮ ಕೆಲಸದ ಸಾಧನೆ ಏನು ಅಂತ ಜನರಿಗೆ ತಿಳಿಸ್ಬೇಕು. ಪ್ರತಿಯೊಬ್ಬ ರಾಜ್ಯಾಧ್ಯಕ್ಷನು, ಗಜಪಡೆ ಶ್ರೀನಿವಾಸ, ನಾನ್ ನಿನ್ಗೆ ಯಾಕೆ ಒತ್ತಿ ಹೇಳ್ತಾ ಇದೀನಿ ಗೊತ್ತಾ? ಸ್ವಾಮಿ ಎಲ್ಲಿ ಹೋಗ್ತಾನೆ, ಎಲ್ಲಿ ಕುತ್ಕೊಂತಾನೆ, ಎಲ್ಲಿ ಮಲಗ್ತಾನೆ ಅನ್ನೋದು ನೀನು ಒಬ್ಬನಿಗೆ ಅಲ್ಲಪ್ಪ, ಕರ್ನಾಟಕಕ್ಕೆ ಎಲ್ಲರಿಗೂ ತಿಳಿಸ್ತಾ ಇದೀಯ ನೀನು. ಆದ್ರೆ ಆ ಸ್ವಾಮಿ ಇಲ್ಲಿವರೆಗೂ ಏನ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೇಳಪ್ಪ. ಎಲ್ಲಾ ಜಿಲ್ಲೆಯಲ್ಲೂ ನಮ್ ಸಂಘಟನೆ ಕಟ್ಕೊಂಡೆ ಅಂದ ತಕ್ಷಣನೇ ನೀನ್ ಹೀರೋ ಆಗಲ್ಲ. ಯಾಕಂದ್ರೆ ರಾಜ್ಯದ ತುಂಬಾ ನಮಗೂ ಕರೆಗಳು ಬರ್ತಾ ಇದಾವೆ. ನಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಇದೀವೋ ಅಷ್ಟು ಜನನು ಸಹ ಅಧ್ಯಕ್ಷರುಗಳೇ. ಕರಿಯಪ್ಪ ಒಬ್ನೇ ಅಧ್ಯಕ್ಷ ಅಲ್ಲ, ಅವರೆಲ್ಲರಿಗೂ ಸಹ ಕರೆಗಳು ಬರ್ತಾ ಇದಾವೆ. ಬಟ್ ಮತ್ತೆ ನಾನು ಅದೇ ಟಾಪಿಕ್ಗೆ ಬರ್ತೀನಿ.
2019ರಲ್ಲಿ ಬೇಡರ ಪಡೆ ಅಂತ ಕಟ್ತೀನಿ. ಅದಕ್ಕಿಂತ ಮುಂಚೆ 2003ರಲ್ಲಿ ಶರಶಕ್ತಿ ಯುವ ವೇದಿಕೆ ಅಂತ ಕಟ್ತೀನಿ. ಅದಾದ ಮೇಲೆ 2007ರಲ್ಲಿ ಶಂಕರ್ನಾಗ್ ಅಸೋಸಿಯೇಷನ್ ಅಂತ ಕಟ್ತೀನಿ. ಅಂದ್ರೆ ನಾನು ವೃತ್ತಿಯಲ್ಲಿ ಚಾಲಕನಾಗಿದ್ದೆ. ವೃತ್ತಿಯಲ್ಲಿ ಚಾಲಕನಾದಾಗ ನನಗೆ ಶಂಕರ್ನಾಗ್ ಅವರ ಪ್ರೇರಣೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಶಂಕರ್ನಾಗ್ ಅವರ ಒಂದು ಸಂಘಟನೆ ಕಟ್ಟಿ ಅದನ್ನ ರಾಜ್ಯದ ತುಂಬಾ ವಿಸ್ತಾರ ಮಾಡ್ತೀನಿ. ಚಾಲಕ ಮಾಲಕರ ಸಂಘದ ರಾಜ್ಯಾಧ್ಯಕ್ಷನಾಗ್ತೀನಿ. 2012ರಲ್ಲಿ ಅದು ತಮಿಳುನಾಡಿನ ಪೆರಂಬೂರಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಎಲ್ಲಾ ರಾಜ್ಯಾಧ್ಯಕ್ಷರುಗಳದೆಲ್ಲ ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ ಅಲ್ಲಿ ಸಹ ನಾನು ರಾಷ್ಟ್ರೀಯ ಅಧ್ಯಕ್ಷ ಆಗ್ತೀನಿ ತಮಿಳುನಾಡಿನ ಪೆರಂಬೂರ್ನಲ್ಲಿ. ಬಟ್ ನಾನು ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ವಾಲ್ಮೀಕಿ ಸಮುದಾಯದವನಂತ ಆಗಿಲ್ಲ, ಜನರು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂತ ಒಂದು ಬಿರುದು ಅದು. ಇವತ್ತಿಗೂ ನನಗೆ ಜಾತಿ ಅವಶ್ಯಕತೆ ಇರ್ಲಿಲ್ಲ. ಬಟ್ ಇಲ್ಲಿ ನಮ್ಮ ಸಮಾಜ ಅಧೋಗತಿ ಹೋಗ್ತಾ ಇದೆ ಅಂತ ಹೇಳಿದಾಗ ಕಣ್ತರಿಸಿರ್ತಕ್ಕಂತ ನನ್ನ ಸಂಘಟನೆಯ ವ್ಯಕ್ತಿಗಳು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅದರಲ್ಲೂ ನಮ್ಮ ನೈಜ ನಾಯಕ ಬೇಡರ ಪಡೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುಜಾತ ಅವರೇ ನನಗೆ ಸಮಾಜದ ಬಗ್ಗೆ ಪೂರ್ತಿ ಅರಿವನ್ನ ಮೂಡಿಸಿರ್ತಕ್ಕಂಥವ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅದಾದ್ಮೇಲೆ ಎನಿವನ್ ಅವರು ಇವರು ಅಂದ್ರೆ ಅದಕ್ಕಿಂತ ಮುಂಚೆ ಪರಿಚಯ ಇರ್ಲಿಲ್ಲ ಅಂತ ಅಲ್ಲ, ಸಮಾಜದ ಬಗ್ಗೆ ನಾನ್ ತಿಳ್ಕೊಂಡಿರ್ಲಿಲ್ಲ ಬಿಡು. ಇದಾರೆ ದೊಡ್ಡವರು ಅನ್ಸ್ಕೊಂಡಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಮಠಾಧಿಪತಿಗಳಿದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾಕೆಂತ ಹೇಳಿದ್ರೆ ನಾಯಕರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ಕೊಂತಲೇ ಬಂದಿರ್ತಕ್ಕಂಥವ್ರು. ಎಲ್ಲ ನಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ರು ಸಮೇತ ಅದನ್ನ ಅದಿಮಿಟ್ಕೊಂಡು ಬೇರೆ ಸಹಾಯ ಮಾಡೋಕಂತ ಬಂದಿರ್ತಕ್ಕಂಥದ್ದು ನಮ್ಮ ಸಿದ್ಧಾಂತವಾಗಿರುತ್ತೆ. ಹಾಗಾಗಿ ನಾನು ಸಹ ನಮ್ಮ ಸಮಾಜ ಒಂದೊಳ್ಳೆ ಸ್ಟೆಪ್ ಅಲ್ಲಿ ಇದೆ, ನಾವು ಹಾಗಾಗಿ ಈ ಸ್ಟೆಪ್ ಅಲ್ಲಿ ಇದೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ನಾವು ಮಠಕ್ಕೆ ಹೋದಾಗ ಗೊತ್ತಾಗುತ್ತೆ ನಮ್ಮ ಮಠಾಧಿಪತಿ ಏನ್ ಮಾಡ್ತಾ ಇದ್ದಾರೆ. ನಮ್ಮ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ರಾಜಕಾರಣಿಗಳು ಈ ಏನು 15 ಜನ MLA ಗಳು, 3 ಜನ MP ಗಳು, 3 ಜನ MLC ಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅವಾಗ ಅರಿವಾಗುತ್ತೆ. ಆ ಸಮಯದಲ್ಲಿ ನಾವೇನ್ ಮಾಡಕ್ಕಾಗುತ್ತೆ, ರಾಜಕಾರಣಿಗಳಿಗೆಲ್ಲ ಒಂದೊಂದು ಲೆಟರ್ ಬರೆಯಕ್ಕಾಗತ್ತೆ, ಅದು ಬಿಟ್ರೆ ಅವ್ರು ಭೇಟಿಯಾಗಿ ಮಾತಾಡ್ಸ್ಬೇಕಾಗತ್ತೆ. ಬಟ್ ಅವರೆಲ್ಲ ಏನ್ ಹೇಳ್ತಾರೆ, ನಿನಗೇನ್ ಬೇಕು ಅದು ನೀವ್ ಮಾಡ್ಕೊಂಡು ಸುಮ್ನೆ ಇದ್ಬಿಡು, ಸಮಾಜದ ಬಗ್ಗೆ ನೀನೇ ತಲೆ ಕೆಡಿಸ್ಕಂತೀಯ, ಸಮಾಜ ಅಂದಿರ್ತಕ್ಕಂಥವ್ರು ಯಾರು ಸಹ ಉದ್ಧಾರ ಆಗಿಲ್ಲ, ನೀವು ಅಷ್ಟೇನೆ ಅಂತ ಒಂದು ಮೈನಸ್ ಪಾಯಿಂಟ್ ಇಡ್ತಾರೆ. ಬಟ್ ಇದು ಯಾರು ಇಡ್ತಾರೆ, ಯಾಕೆ ಇಡ್ತಾರೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಬಟ್ ನಾವು ಸಮಾಜದಲ್ಲಿ ಮುಂದುವರಿಬಾರ್ದು. ಬಟ್ ನನ್ ಸಮಾಜದಲ್ಲಿ ಮುಂದುವರಿಬೇಕು ಅನ್ನೋ ಉದ್ದೇಶ ಅಲ್ಲ, ಸಮಾಜವನ್ನ ಮುನ್ನಡೆಸ್ಕೊಂಡು ಹೋಗುವಂತ ತಾಕತ್ತು ನಮ್ಮ ಜನರಿಗಿದೆ. ಆದ್ರೆ ಒಳ್ಳೆ ಲೀಡರ್ಸ್ ಬೇಕು ಅಂತ ಅಂದಾಗ ಆ ಲೀಡರ್ಸ್ ಬಕೆಟ್ ಹಿಡಿಯುವಂತ ವ್ಯಕ್ತಿ ಆದಾಗ ಆ ಸಮಾಜ ಹಿಂದುಳಿಯುತ್ತೆ. ಅದು ಸರ್ವೇ ಸಾಮಾನ್ಯ, ಪ್ರತಿಯೊಂದು ಜನಾಂಗದಲ್ಲೂ ಇದೆ. ನಮ್ಮ ಸಮಾಜದಷ್ಟೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾ ಸಮಾಜದಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದ್ರೆ ಮಠಾಧಿಪತಿ ಅನ್ಸ್ಕೊಂಡ್ರು ರಾಜಕೀಯ ಮಾಡಬಾರ್ದು. ಮಠಾಧಿಪತಿ ರಾಜಕೀಯ ಮಾಡೋದ್ರಿಂದಲೇ ಇವೆಲ್ಲ ನಡೀತಾ ಇರೋದು. 2003ರಲ್ಲಿ ನಮ್ದು 1999ರಿಂದ ನಮ್ದು ಮಠ ರಾಜ್ನಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ಅದು ರಾಜ್ನಲ್ಲಿಗೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಸ್ಟೋರಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಯಾಕೆಂದ್ರೆ ಕರ್ನಾಟಕದ ಪ್ರತಿಯೊಂದು ಜನಾಂಗದ ಮಠಗಳು ಸಹ ಚಿತ್ರದುರ್ಗದಲ್ಲಿದೆ. ಬಟ್ ನಮ್ಮ ಜನಾಂಗದ ಮಾತ್ರ ಯಾಕೆ ರಾಜ್ನಲ್ಲಿ ಬಂತು, ಅದಕ್ಕೆ ಯಾರ್ಯಾರು ಷಡ್ಯಂತ್ರ ಇದೆ, ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು, ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡೋಣ. ಬಟ್ ಇವತ್ತು ಏನ್ ಮಾಡ್ಬೇಕು, ಈ ವಿಡಿಯೋ ಕರೆಕ್ಟ್ ಆಗಿ ಪ್ರತಿಯೊಬ್ರು ಸಹ ನೋಡ್ಬೇಕು, ಕೆಳಗಿರ್ತಕ್ಕಂಥ ನಂಬರ್ಗೆ ಕರೆ ಮಾಡ್ಬೇಕು. ರಾಜ್ಯದ ಜನತೆಗೆ ಬಿಟ್ಟಂತ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೋರಾಟ ಮಾಡ್ತಾನೆ ಇದ್ದಾನೆ, ಹಾರಾಟ ಮಾಡ್ತಾ ಇದ್ದಾನೆ, ದುಡ್ಡು ಮಾಡ್ತಾನೆ ಇದ್ದಾನೆ. ಮೊದಲು ಈ ನಿಗಮದಲ್ಲಿ ನಾನು ಆ ಕೆಲಸ ಮಾಡ್ಕೊಡ್ತೀನಿ, ಈ ಕೆಲಸ ಮಾಡ್ಕೊಡ್ತೀನಿ, ಆಮೇಲೆ ಇಲ್ಲಿ ST ಇಲಾಖೆಗಳಲ್ಲಿ ನಾನು ಇಷ್ಟು ಕೆಲಸ ಮಾಡ್ಕೊಡ್ತೀನಿ, ಅಷ್ಟು ಕೆಲಸ ಮಾಡ್ಕೊಡ್ತೀನಿ, ಹೊಲ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ಆಮೇಲೆ ಇನ್ನು ಯಾವ ಸ್ಕೀಮ್ಗಳು ಬರ್ತಾವಲ್ಲ ಅವ್ನ ಯಾವನು ನಂಬೇಡಿ. ನಮ್ಮ ವಾಲ್ಮೀಕಿ ಜನಾಂಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನನ್ನ ನಂಬಿ ಇನ್ನೊಬ್ರು ಕೊಡ್ತಾರೆ, ಇನ್ನೊಬ್ರು ನಂಬಿ ನಾನ್ ಕೊಡ್ತೀನಿ. ಇಲ್ಲಿ ಮಧ್ಯೆ ಇರ್ತಕ್ಕಂಥವ್ರೆ ದೂರ ಆಗ್ತಾ ಇದ್ದಾರೆ. ದಯವಿಟ್ಟು ರಾಜ್ಯ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸ್ನೇಹಿತರುಗಳಿಗೆ ನಾನೆಲ್ಲ ಹೇಳೋದು ಒಂದೇನೆ, ನೀವು ಜೀವನ ಮಾಡಕ್ಕಾದ್ರೆ ರಾಜಕಾರಣಿಗಳಿಗೆ ಬಕೆಟ್ ಇಟ್ಕೊಂಡು ಇದ್ಬಿಡಿ, ಸುಳ್ಳು ಹೇಳಿ ಜೀವನ ಮಾಡ್ಬಿಡಿ. ನಮ್ಮ ಸಮುದಾಯದಲ್ಲಿ ನಾನು ಹೇಳೋದು, ಮತ್ ಬೇರೆ ಸಮುದಾಯದವರಿಗೆಲ್ಲ ಮತ್ತೆ ನಾನು ನಿಮ್ಮ ಪ್ರತಿಯೊಂದು DTL ಅನ್ನ
ವಿಡಿಯೋ ಮಾಡಿ ನಿಮ್ಮ ಮನೆಗೂ ಸಹ ಸಿಡಿಗಳು ಕಳಿಸ್ಬೇಕಾಗುತ್ತೆ. ಎಲ್ಲ ಸಮಾಜದವರು ಮಾಡ್ತಾ ಇದ್ದಾರೆ ಅಂತ ನೀವು ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಮೋಸ ಮಾಡ್ಕೊಂತ ಹೋದ್ರೆ ನೀವ್ ಇನ್ಯಾ ಸೀಮೆ ನಾಯಕರಾಗ್ತೀರಾ? ಅವ್ನ್ ಯಾವನ ಒಬ್ನ ಹೇಳ್ತಾನೆ ಚಳುವಳಿ ರಾಜಣ್ಣ ಅಂತೆ, ಕರಿಯಪ್ಪ ದುಡ್ಡು ಮಾಡ್ತಾ ಇದ್ದಾನೆ, ಕರಿಯಪ್ಪ ದುಡ್ಡು ಇಸ್ಕೊಂಡಿದ್ದಾನೆ, ಕರಿಯಪ್ಪ ನಿಮ್ಮ ಏನಪ್ಪ ಬಾವಗಡ ಮಂಜುನಾಥ್ ಹೇಳಿ, ಧೈರ್ಯವಾಗಿ ಹೇಳಿ, ಏನ್ ತೊಂದ್ರೆ ಇಲ್ಲ. ಇಲ್ಲಿ ಯಾರು ಡಾನ್ ಅಲ್ಲ. ನಾವು ಹುಟ್ಬೇಕಾದ್ರೆ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಚಳುವಳಿ ರಾಜಣ್ಣ ಆಗಿರ್ಲಿ, ಇನ್ನೊಬ್ಬಣ್ಣ ಆಗಿರ್ಲಿ, ಯಾರು ಏನೇ ಮಾತಾಡಿದ್ರು ಅದನ್ನ ಓಪನ್ ಆಗಿ ಮಾತಾಡಿ ಓಪನ್ ಆಗಿ ಟಾಂಗ್ ಕೊಡ್ಬೇಕು. ಆಗಿದ್ರೆ ಮಾತ್ರ ಸಮುದಾಯದಲ್ಲಿ ನಾವು ಲೀಡರ್ಸ್ಗಳು ಮುಂದಾಳತ್ವ ವಹಿಸ್ಕೊಂಡು ನಾವು ಮಾತಾಡ್ತೀವಿ ಅನ್ನಂಗಿದ್ರೆ ಬನ್ನಿ. ಇಲ್ಲ ಅಂತಂದ್ರೆ ಹೊರಗಡೆನೆ ಇದ್ಬಿಡಿ. ಇಲ್ಲಿ ಯಾರನ್ನು ನಂಬ್ಕೊಂಡು ಯಾರು ಜೀವನ ಮಾಡಂಗಿಲ್ಲ. ಟೀಮ್ ಒಗ್ಗಟ್ಟಾಗಿತ್ತು ಅಂತ ಹೇಳಿದ್ರೆ ರಾಜ್ಯ ಏನು ದೇಶನೇ ಗೆಲ್ಬಹುದು. ಯಾಕೆಂದ್ರೆ ಉದಾಹರಣೆಗೆ ನನ್ನ ಶಂಕರ್ನಾಗ್ ಅಸೋಸಿಯೇಷನ್ ಅಂತ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಲೀಡರ್ಶಿಪ್ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ನೋಡಿ ಲೀಡರ್ಶಿಪ್ ತಗೊಳ್ಳೋದು ನಮ್ ನಾಯಕರೇ ಆಗಿರ್ತಾರೆ. ಬಟ್ ಆ ನಾಯಕ ನಾನ್ ಲೀಡರ್ ಅಂತ ಹೋಗಲ್ಲ, ಇನ್ನೊಬ್ಬನ ಲೀಡರ್ ಮಾಡಿ ಇವನು ರಾಜಕೀಯ ಮಾಡ್ತಾ ಇರ್ತಾನೆ. ಅಂತದ್ರಲ್ಲಿ ನೀವು ಬೇಡ್ರ ಪಡೆಯಲ್ಲಿ ಇರ್ತಕ್ಕಂಥವ್ರು ಕೇಳಿ, ಯಾವಾಗ ದುಡ್ಡು ತಿಂದ್ರು, ಎಷ್ಟು ದುಡ್ಡು ಕೊಟ್ಟಿದ್ರು, ಯಾವ್ಯಾವ್ದಕ್ ಕೊಟ್ಟಿದ್ದಾರೆ, ಯಾವ್ಯಾವ ಲೋನ್ ಮಾಡಿಸ್ಕೊಟ್ಟಿದ್ದಾರೆ, ಕರಿಯಪ್ಪನಿಗೆ ಪರ್ಸನಲ್ ಆಗಿ ಏನ್ ಮಾಡ್ಕೊಟ್ಟಿದ್ದಾರೆ, ಎಲ್ಲರನ್ನೂ ಕೇಳಿ. ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಹಬ್ಬಿಸ್ತಾ ಇದ್ದಾರೆ, ಯಾರು ನನ್ನ ತಂಡದ ಮೇಲೆ ಕೇಸ್ ಮಾಡಿದ್ರು, ಆ ಸಮಯದಲ್ಲಿ ನಾನು ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ, ಇಲ್ಲಿ ನನಗೆ ಏನಿತ್ತು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ನಾನು ಹಿಂದೆ ಕೊಟ್ಟಿದ್ದೀನಿ. ಆದ್ರೂ ಸಮೇತ ಅವ್ರಿಗೇನ್ ಸಿಗುತ್ತೋ ಗೊತ್ತಿಲ್ಲ. ಬಟ್ ಇದು ಸತ್ಯ. ಒಳ್ಳೆ ದಾರಿಗೆ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಈ ತರ ಗೊಬ್ಬೆ ಕೂರಿಸ್ತಾರೆ. ಬಟ್ ನಾವು ಅವ್ರಿಗೇನು ನಾನು ಉತ್ತರ ಕೊಡಲ್ಲ. ಉತ್ತರ ಹೆಂಗಿರುತ್ತೆ ಅಂತ ಹೇಳಿದ್ರೆ ಭಯಾನಕರವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಟ್ ನಮ್ಮ ನೈಜ ನಾಯಕ ಬೇಡ್ರ ಪಡೆ ತಂಡ ಏನ್ ಮಾಡ್ತಾ ಇದೆ ಕಂಟಿನ್ಯೂ ಮಾಡುತ್ತೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಾಯ ಹಾಗೂ ಸಹಕಾರ ಅತಿ ಅವಶ್ಯಕವಾಗಿರುತ್ತೆ. ಯಾಕೆಂದ್ರೆ ಹಿಂದೆ ನಮ್ಮ ಕಲಬುರಗಿ ತಂಡ ಬಹಳ ಚೆನ್ನಾಗಿ ನಮ್ಮನ್ನ ಅದೇನೋ ಹೇಳ್ತಾರೆ ಅತಿಥಿ ಸತ್ಕಾರ, ಅದೇನೋ ಹೇಳ್ತಾರೆ, ಬಹಳ ಚೆನ್ನಾಗಿ ನಮ್ಮ ತಂಡವನ್ನ ಬೆಳೆಸ್ತು, ಈಗಲೂ ಬೆಳೆಸ್ತಾ ಇದೆ. ಅದೇ ರೀತಿಯಾಗಿ ಒಂದೇ ಜಿಲ್ಲೆ, ಒಂದೇ ತಾಲೂಕು, ಒಂದೇ ಗ್ರಾಮ ಸೀಮಿತ ಆಗೋದಕ್ಕಿಂತ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಸಪೋರ್ಟ್ಗಳು ಬಹಳ ಬೇಕು. ನಿಮ್ಮ ಒಂದು ಅನಿಸಿಕೆಗಳು ಬೇಕು, ಅಭಿಪ್ರಾಯಗಳು ಬೇಕು. ಅವನ್ನೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಂದು ಗ್ರೂಪ್ಗೂ ಇದನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ನಮಸ್ಕಾರ. ಜೈ ವಾಲ್ಮೀಕಿ.